ಹಾಯ್ ಆಲ್, ನಾಳೆ ಅಕ್ಷಯ ತೃತೀಯ ಆಗಿರೋದ್ರಿಂದ ನೀವೇನಾದರೂ ಚಿನ್ನ ಬೆಳ್ಳಿ ತೊಗೋಬೇಕು ಅಂತ ಅಂದ್ಕೊತಿದ್ರೆ, ಅಕ್ಷಯ ಅಂದರೆ ತುಂಬಿರುತ್ತೆ, ಜಾಸ್ತಿ ಆಗುತ್ತೆ, ಹೆಚ್ಚಾಗಲಿ ಅಂತಲೇ. ಹಂಗಾಗಿ ಚಿನ್ನ ಬೆಳ್ಳಿ ಇದು ರೇಟು ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಿರುತ್ತೆ. ಹಂಗಾಗಿ ಎಲ್ಲರೂ ಚಿನ್ನ ಬೆಳ್ಳಿನೇ ತೊಗೋತಾರೆ. ಇನ್ನು ಚಿನ್ನ ಜಾಸ್ತಿ ಆಗಲಿ, ಇನ್ನೊಂದು ವರ್ಷಕ್ಕೆ ಇನ್ನಷ್ಟು ಜಾಸ್ತಿ ಆಗಲಿ ಅನ್ನೋದೇ ಎಲ್ಲರ ಭಾವನೆಯಲ್ಲೂ ಇರುತ್ತೆ. ಹಂಗಾಗಿ ನೀವು ತೊಗೋಬೇಕು ಅಂತ ಅಂದ್ಕೊಂಡ್ರೆ ಈ ಶಾಪ್ನ ಒಂದು ಸಲ ವಿಸಿಟ್ ಮಾಡಿ. ಈ ಶಾಪು ಅಡ್ರೆಸ್ ಬಂದ್ಬಿಟ್ಟು ಅಂದ್ರಳ್ಳಿ ಮೈನ್ ರೋಡ್ ಶಿವ ಟೆಂಪಲ್ ಇದೆಯಲ್ಲ, ಅದ್ರ ಆಪೋಸಿಟು ಮಹಾಲಕ್ಷ್ಮಿ ಜ್ಯುವೆಲ್ಸ್ ಅಂತ ಒಳ್ಳೆ ನ್ಯೂ ಕಲೆಕ್ಷನ್ಸ್ ಇದೆ. ಎಲ್ಲ ನಿಮ್ಗೆ ಏನು ಬೇಕು, ಮಕ್ಕಳು ಒಡವೆಯಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನಾನೇನು ಶೋ ಮಾಡ್ತೀನಿ ಅದಕ್ಕಿಂತ ಇನ್ನೂ ಒಳಗಡೆನೂ ಜ್ಯುವೆಲ್ಸ್ ಇದೆ. ನೀವು ಒಂದು ಸಲ ವಿಸಿಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಎಲ್ಲನೂ ಅಪ್ಡೇಟ್ ಮಾಡಿರ್ತೀನಿ. ತುಂಬಾ ಕಲೆಕ್ಷನ್ಸು ಚೆನ್ನಾಗಿದೆ, ನೀವು ಒಂದು ಸಲ ವಿಸಿಟ್ ಮಾಡಿ. ಗೋಲ್ಡ್ ಎಲ್ಲ ಶಾಪ್ ಮಾಡಿಕೊಂಡು ಬಟ್ಟೆ ತರೋಣ ಅಂತ ಹೋಗಿದ್ವಿ ನಾನು ಗೀತಕ್ಕ. ಫಾರ್ ದ ಫಸ್ಟ್ ಟೈಮ್ ಯಾವತ್ತೂ ಹಿಂಗಾಗಿಲ್ಲ. ಒಂದು ಟೀ ಶರ್ಟು ಒಂದು ಪ್ಯಾಂಟ್ ಆದರೂ ಹಿಡ್ಕೊಂಬತ್ತಿದ್ದೆ. ಈ ಸಲ ಅಂತೂ ಇಬ್ಬರಿಗೂ ನಮ್ಗೆ ಇಷ್ಟ ಆಗಲಿಲ್ಲ. ಆದರೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಇದು ಈ ಗ್ರೌಂಡು ಹೊಸ್ದಾಗಿ ಮಾಡ್ತಿದ್ದಾರೆ ಈ ಫ್ಲೋರ್ನ. ಹಂಗಾಗಿ ನಮಗೆ ಏನೋ ಅಷ್ಟು ನಮಗೆ ಇಷ್ಟ ಆಗಲಿಲ್ವಾ ಅಥವಾ ಬಟ್ಟೆ ಚೆನ್ನಾಗಿಲ್ವ ಒಂದು ಗೊತ್ತಾಗ್ತಿಲ್ಲ. ಎಷ್ಟೊಂದು ಕಲೆಕ್ಷನ್ಸ್ ಇತ್ತು ಅಂದರೆ ಫಸ್ಟ್ ಟೈಮ್ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ನಾನಂತೂ ಹೆಂಗೆ ಹುಡುಕಿದ್ದೀನಿ ಅಂದರೆ ಒಂದಾದರೂ ತೊಗೊಳ್ಳೋಣ ಇಬ್ಬರು ಅಂತ ಅಂದ್ಬಿಟ್ಟು ಹುಡುಕ್ತಾನೆ ಇದ್ವಿ. ಕೊನೆಗೆ ನಮ್ಮ ಪರಿ ಅವನು ಗೀತಕ್ಕನ ಹತ್ರನೂ ಹೋಗಲ್ಲ, ನನಗಂತೂ ಕೈ ನೋವೇ ಬಂದ್ಬಿಡ್ತು. ಹಂಗಾಗಿ ಗೀತಕ್ಕಂಗೂ ಬೇಜಾರಾಯಿತು. ಆಮೇಲೆ ಏನು ಅವಕ್ಕಂಗೂ ಇಷ್ಟ ಆಗಲಿಲ್ಲ ಯಾವುದೂ. ಇಲ್ಲಿ ಪ್ರತಿಯೊಂದು ಸಿಗುತ್ತೆ, ಬ್ಯಾಗು, ಲೆಗ್ಗಿನ್ಸು, ಟಾಪ್ಸು, ಸೀರೆಸ್, ಎಲ್ಲ ವೆರೈಟೀಸ್ ಬಟ್ಟೆಸ್ಗಳು ಎಲ್ಲನೂ ಸಿಗುತ್ತೆ. ಬಟ್ ನಮ್ಗೆ ಈ ಸಲನೇ ನಾನು ಒಂದು ಸತ ಇಲ್ಲಿ ಈ ಶಾಪ್ಗೆ ಹೋದಾಗೆಲ್ಲ ನಾನು ಒಂದಾದರೂ ತೊಗೊಂಬರ್ತಿದ್ದೆ. ಬಟ್ ಫಸ್ಟ್ ಟೈಮ್ ನಾನು ಒಂದೂ ತೊಗೊಂಬರಲಿಲ್ಲ. ಬೇಡ ಬಾರಕ ಅಂತ ಅಂದ್ಬಿಟ್ಟು ಇಬ್ಬರು ಬಂದ್ಬಿಟ್ವಿ. ಯಾವ ಥರ ನೋಡ್ತಾ ಇದ್ದೀನಿ ಅಂದರೆ, ನಾನಂತೂ ಬಂದಿದ್ದೀವಲ್ಲ ಒಂದಾದರೂ ತೊಗೊಂಡು ಹೋಗೋಣ ಅಂತ ತುಂಬ ಹುಡ್ಕಾಡ್ಬಿಟ್ಟೆ. ಪಾಪನ ಎತ್ಕೊಂಡು ಕೊನೆಗೆ ಅವ್ನು ಎತ್ಕೊಂಡು ಸುಸ್ತಾಗಿ ಹಂಗೆ ಹೋಗೋಕ್ಕೆ ಮನಸ್ಸಿಲ್ಲ. ನನಗಂತೂ ಬಟ್ಟೆಗಳಂದರೆ ತುಂಬಾ ಇಷ್ಟ. ಎಲ್ಲಿಗಾದರೂ ಹೋದರೆ ಹೊಸದೇ ಹಾಕೊಂಡು ಹೋಗ್ಬೇಕು ಅನ್ನೋದು ನೋಡಿ ಕುತ್ಕೊಂಡೆಲ್ಲ ಹುಡುಕ್ಬಿಟ್ಟಿದ್ದೀನಿ. ಆದರೂ ನಾನು ಒಂದೂ ತೊಗೊಂಡಿಲ್ಲ. ಯಾಕೋ ಈ ಸಲನೇ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನನಗೆ. ಏನು ತೊಗೊಂಡಲೇ ಇಲ್ಲ ಅಂತಲೇ ಹೇಳ್ಬೋದು. ಅಲ್ಲಿಂದ ಬಂದ ತಕ್ಷಣ ಪ್ರಣೀದ್ ಒಂದೇ ಆಟ ಜಾಮೂನ್ ಮಾಡಿಕೊಡು ಅಂತ ನಾನು ಅಲ್ಲೇ ಬೇಕ್ರಿಲಿ ಕೊಡಿಸ್ಬೋದಾಗಿತ್ತು. ಬೇಕ್ರಿಲಿ ಕೊಡಿಸಿದ್ರೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರಲ್ಲ. ಆದಷ್ಟು ನಾವು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಮನೇಲೇ ಮಾಡ್ಕೊಡೋದನ್ನ ಕಲ್ತ್ಕೊಂಡಾಗ ಅಷ್ಟೇ ಮಕ್ಳಿಗೂ ಖುಷಿ, ನಮಗೂ ಖುಷಿ. ನಾವು ಮಾಡಿದ್ದನ್ನ ತಿಂದಾಗ ಮಕ್ಕಳು ಎಷ್ಟು ಖುಷಿ ಪಡ್ತವೆ. ಇವನಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದ ನಾನು ಮಾಡುವಾಗ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.